ಕ್ರೀಡೆಗಳು ಕೇವಲ ದೈಹಿಕ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಮಾತ್ರ ಸೀಮಿತವಾಗದೆ ಒಳ್ಳೆಯ ವ್ಯಕ್ತಿತ್ವ ಉತ್ತಮ ಬದುಕನ್ನು ರೂಪಿಸುತ್ತದೆ ಎಂದು ಗೌರಿಬಿದನೂರು ನಂದಿ ರೈಡ್ಸ್ ಸ್ಕೇಟಿಂಗ್ ಅಸೋಸಿಯೇಷನ್ನ ಮುಖ್ಯಸ್ಥ ಚಂದ್ರಶೇಖರ್ ತಿಳಿಸಿದರು. ನಗರದ ನೆಹರು ಕ್ರೀಡಾಂಗಣದಲ್ಲಿ ಶಿಡ್ಲಘಟ್ಟ ಸ್ಪೀಡ್ ಲೆವೆಲ್ ಸ್ಕೇಟಿಂಗ್ ಅಸೋಸಿಯೇಷನ್ ಇಂದ ಹಮ್ಮಿಕೊಂಡಿದ್ದ 2ನೇ ವರ್ಷದ ಜಿಲ್ಲಾ ಮಟ್ಟದ ಸ್ಕೇಟಿಂಗ್ ಪಂದ್ಯಾವಳಿಯಲ್ಲಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಿದ್ರು. ಇನ್ನು ವಿದ್ಯಾರ್ಥಿಯಾಗಿದ್ದಾಗಲೇ ಅವರಿಗೆ ಆಸಕ್ತಿ ಇರುವ ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅವರ ಮಾನಸಿಕ ದೈಹಿಕ ಶ್ರಮತೆ ಹೆಚ್ಚುತ್ತದೆ, ಏಕಾಗ್ರತೆ ಬೆಳೆಯುತ್ತದೆ, ಗುರಿ ಮುಟ್ಟಲು ನೆರವಾಗುತ್ತದೆ ಎಂದು ಹೇಳಿದ್ರು. ಇನ್ನು ಬಹುತೇಕ ಪೋಷಕರು ಕ್ರೀಡೆಗಳಿಂದ ಏನು ಪ್ರಯೋಜನ ಎಂದು ಕ್ರೀಡೆಯನ್ನ ನಿರ್ಲಕ್ಷಿಸುವುದಲ್ಲದೆ ತಮ್ಮ ಮಕ್ಕಳನ್ನ ಕ್ರೀಡೆಗಳತ್ತ ಬಿಡದೆ ಕಾವಲು ಕಾಯುವಂತಹ ಪರಿಸ್ಥಿತಿಯೂ ಇದೆ. ಆದರೆ ಅದಕ್ಕೆ ಇಚ್ಛಾಶಕ್ತಿ, ಏಕಾಗ್ರತೆ, ಗುರುವು ಹಾಗೂ ತಾಳ್ಮೆ ಇರಬೇಕು ಎಂದು ಹೇಳಿದ್ರು. ಅದರಲ್ಲೂ ಸ್ಕೇಟಿಂಗ್ ಕೇವಲ ಕ್ರೀಡಾ ಮೈದಾನದಲ್ಲಿ ಮಾತ್ರವೇ ನೆರವಿಗೆ ಬರುವುದಿಲ್ಲ, ಬದಲಿಗೆ ಬದುಕಿನ ಉದ್ದಕ್ಕೂ ಸಹಾಯಕ್ಕೆ ಬರಲಿದೆ. ಇತ್ತೀಚಿನ ದಿನಗಳಲ್ಲಿ ಸ್ಕೇಟಿಂಗ್ ಹೆಚ್ಚು ಪ್ರವರ್ಧಮಾನಕ್ಕೆ ಬರುತ್ತಿರುವ ಕ್ರೀಡೆ ಆಗಿದೆ ಎಂದು ಅಭಿಪ್ರಾಯಪಟ್ಟರು. ಈಗ ಇದೇ ಶಿಡ್ಲಘಟ್ಟದಲ್ಲಿ ಶಿಡ್ಲಘಟ್ಟ ಸ್ಪೀಡ್ ಸ್ಕೇಟಿಂಗ್ ಅಸೋಸಿಯೇಷನ್ ಅವರು ಜಿಲ್ಲಾ ಮಟ್ಟದ ಸ್ಕೇಟಿಂಗ್ ಕಾಂಪಿಟೇಷನ್ ಅನ್ನು ನಡೆಸಿದ್ದಾರೆ. ಈಗ ಈ ಒಂದು ಕಾಂಪಿಟೇಷನಲ್ಲಿ ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟ ತಾಲೂಕಿನ ಮಕ್ಕಳು ಭಾಗವಹಿಸಿ ಅನೇಕ ವಿಭಾಗಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಗೆದ್ದಿರುತ್ತಾರೆ. ಇದರಲ್ಲಿ ಮುಖ್ಯವಾಗಿ ಶಿಡ್ಲಘಟ್ಟ ತಾಲೂಕಿನ ಸ್ಕೇಟಿಂಗ್ ಅಸೋಸಿಯೇಷನ್ ಸಂಸ್ಥೆಯು ವಿನ್ನಿಂಗ್ ಕಪ್ ಅನ್ನು ಗೆದ್ದಿರುತ್ತದೆ. ಅದೇ ವಿಧವಾಗಿ ರನ್ನರ್ ಕಪ್ ಅನ್ನು ಗೌರಿಬಿದನೂರು ತಾಲೂಕಿನ ಮಕ್ಕಳು ಗೆದ್ದಿರುತ್ತಾರೆ. ಅದೇ ವಿಧವಾಗಿ ಮಕ್ಕಳಿಗೆ ಒಂದು ಸ್ಪೋರ್ಟಿವ್ನೆಸ್ ಬೆಳೀತದೆ, ಆರೋಗ್ಯ ವಿಧದಲ್ಲೂ ಒಂದು ಒಳ್ಳೆಯದಾಗುತ್ತೆ. ಅದೇ ವಿಧವಾಗಿ ಈ ಒಂದು ಸ್ಕೇಟಿಂಗ್ ಕಲಿಯೋದ್ರಿಂದ ಅವರ ಫರ್ದರ್ ಹೈಯರ್ ಎಜುಕೇಷನ್ಸ್ ಕೂಡ ಉಪಯೋಗ ಆಗೋ ರೀತಿಯಲ್ಲೂ ಕೂಡ ಅನುಕೂಲ ಇರ್ತದೆ. ಥ್ಯಾಂಕ್ ಯು. ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಗೌರಿಬಿದನೂರು ಸೇರಿ ಹಲವು ಕಡೆಯಿಂದ ಸುಮಾರು 40 ಮಕ್ಕಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು. ಶಿಡ್ಲಘಟ್ಟ ತಾಲೂಕು ಸ್ಪೀಡ್ ಲೆವೆಲ್ ಸ್ಕೇಟಿಂಗ್ ಅಸೋಸಿಯೇಷನ್ ತಂಡದ ಮಕ್ಕಳು ವಿನ್ನಿಂಗ್ಸ್ ಕಪ್ ಪಡೆದಿದ್ದಾರೆ. ಇನ್ನು ಗೌರಿಬಿದನೂರು ತಾಲೂಕಿನ ಸ್ಕೇಟಿಂಗ್ ತಂಡ ರನ್ನರ್ ಆಫ್ ಕಪ್ ಅನ್ನ ತನ್ನದಾಗಿಸಿಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಸ್ಕೇಟಿಂಗ್ ತರಬೇತುದಾರ ಹರಿ, ಶಿಡ್ಲಘಟ್ಟ ಸ್ಕೇಟಿಂಗ್ ತರಬೇತುದಾರ ಅರುಣ್ ಕುಮಾರ್, ಲಯನ್ಸ್ ಕ್ರೀಡಾ ಸಂಸ್ಥೆ ಗೌರವಾಧ್ಯಕ್ಷ ಮುನ್ರಾಜು ಇನ್ನಿತರರು ಹಾಜರಿದ್ದರು. ಛಾಯಾ ರಮೇಶ್, A1 ನ್ಯೂಸ್, ಶಿಡ್ಲಘಟ್ಟ.